ಈಗ ನೇರವಾದಂತಹ ಎಫೆಕ್ಟು ಪರ್ಯಾಯ ವ್ಯವಸ್ಥೆಗಳು ಹುಬ್ಬಳ್ಳಿಯಲ್ಲಿ ಸೌದೆಗಳಿಗೆ ಫುಲ್ ಡಿಮ್ಯಾಂಡ್ ಶುರುವಾಗಿದೆ. ಹುಬ್ಬಳ್ಳಿ ಮಾತ್ರ ಅಲ್ಲ, ಎಲ್ಲ ಕಡೆಗಳಲ್ಲೂ ಕೂಡ ಸೌದೆಗಾಗಿ ಡಿಮ್ಯಾಂಡು. ಸೌದೆ ಅಡ್ಡಗಳನ್ನು ಹುಡುಕಿ ಸೌದೆ ಖರೀದಿ ಮಾಡ್ತಾ ಇದ್ದಾರೆ. ಸ್ಟಾಕ್ ಇರೋ ಸೌದೆಗಳೆಲ್ಲ ಖಾಲಿ ಆಗಿದೆ. ಯಾಕಂದರೆ ಇವರು ನಿರೀಕ್ಷೆ ಮಾಡಿರಲಿಲ್ಲ, ಒಂದು ಮಳೆ ಸೌದೆಗೆ 120 ರೂಪಾಯಿ ಬೆಲೆಯನ್ನು ನಿಗದಿ ಮಾಡಿದ್ದಾರೆ ಅನ್ನೋ ತಿಳಿದು ಬರ್ತಾ ಇದೆ. ಮುಗಿಬಿದ್ದು ಸೌದೆ ಖರೀದಿ ಮಾಡ್ತಾ ಇದ್ದಾರೆ ಹೋಟೆಲ್ ಮಾಲೀಕರು. ಸ್ಟಾಕ್ ಆದಷ್ಟು ಇಟ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಎಲ್ಲ ಕಡೆಗಳಲ್ಲಿ ಟೂ ವೀಲರ್ ಇರ್ಬೋದು, ಆಟೋ ಇರ್ಬೋದು, ಎಲ್ಲ ಕಡೆಗಳಲ್ಲೂ ಸೌದೆ ಕಟ್ಟಿಗೆಗಳನ್ನು ತುಂಬಿಸ್ಕೊಂಡು ಹೋಗ್ತಾ ಇರೋದು ಕಂಡು ಬರ್ತಿದೆ. ದೇಶದಲ್ಲಿ ಎಲ್ಲಿ ಹುಡುಕಿದ್ರೂ ಕೂಡ ವಾಣಿಜ್ಯ ಒಂದು LPG ಗ್ಯಾಸ್ ಸಿಗ್ತಾನೇ ಇಲ್ಲ. ಹೀಗಾಗಿ ಹಳೆಯ ಕಾಲಕ್ಕೆ ಹೋಗ್ತಾ ಇದ್ದಾರೆ ಜನ, ಸೌದೆ ಒಲೆಯನ್ನು ನೆಚ್ಕೊಳ್ತಾ ಇದ್ದಾರೆ. ಈಗ ಹುಡುಕಬೇಕಾಗಿದೆ ಸೌದೆ ಅಡ್ಡೆಗಳು ಎಲ್ಲಿದ್ದಾವೆ ಅಂತ. ಸೊ ಹುಬ್ಬಳ್ಳಿ ಧಾರವಾಡದಲ್ಲಿ ನಾನು ಈಗ ಕೇಶವಪುರದಲ್ಲಿರುವಂಥ ಒಂದು ಸೌದೆ ಅಡ್ಡದಲ್ಲಿದ್ದೀನಿ. ಇಷ್ಟೊತ್ತಿಗೆ ಸೌದೆಗಳು ಸ್ಟಾಕ್ ಇರೋದು ಇಲ್ಲಿ ನೋಡ್ಬೋದು ದೃಶ್ಯಾವಳಿಗಳಲ್ಲಿ. ಫುಲ್ ಖಾಲಿ ಅಲ್ಲಿಂದ ಇಲ್ಲಿ ತನಕ ಏನಿಲ್ಲ ಒಂದು 50 ಮೀಟ್ರಿಂದ 60 ಮೀಟ್ರ್ ಸೌದೆಗಳು ಸ್ಟಾಕ್ ಇರ್ತಾ ಇತ್ತು. ಅವ್ರನ್ನ ಹೇಗೆ ಮಾರಬೇಕನ್ನೋದು ಅಲ್ಲಿನ ಮಾಲೀಕರಿಗೆ ಚಿಂತೆ ಆಗ್ತಿತ್ತು. ಆದರೆ ಈಗ ಅವ್ರು ಮಾರೋದೇ ಬೇಡ, ಜನ ಬಂದು ತಗೊಂಡು ಹೋಗ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನು ಹೋಟೆಲ್ ಮಾಲೀಕರಿಗಂತೂ ಇದು ನೆಸೆಸಿಟಿ ಆಗಿದೆ. ಸೌದೆಯನ್ನು ತೆಗೆದುಕೊಳ್ಳಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ನೀವು ದೃಶ್ಯಗಳಲ್ಲಿ ನೋಡ್ಬೋದು ಸೌದೆ ಸ್ಟಾಕ್ ಈಗ ಬಂದಿರುವಂಥದ್ದು. ಅದು ಕೂಡ ಈಗ ಬಂಗಾರದ ಬೆಲೆ ಬಾಳ್ತಾ ಇದೆ. ಯಾಕಂದರೆ ಒಂದು ಕಡೆ ಕಮರ್ಷಿಯಲ್ ಆಗಿ ಏನು ಗ್ಯಾಸ್ ಯೂಸ್ ಮಾಡ್ತಾಯಿದ್ರು ಅವರೆಲ್ಲ ಈಗ ಸೌದೆಗೆ ಮುಗಿ ಬಿದ್ದಿರುವಂಥದ್ದು. ಹೀಗಾಗಿ ಆ ದೃಶ್ಯಗಳಲ್ಲೂ ಕೂಡ ನೋಡ್ಬೋದು ಸೌದೆ ಸ್ಟಾಕನ್ನು ಹಾಕಿರುವಂಥದ್ದು. ಇನ್ನು ಸೌದೆ ಒಲೆ ಕೂಡ ನಿಮಗೆ ಅಲ್ಲೇ ಸಿಗ್ತಾ ಇದೆ. ಫುಟ್ಪಾತ್ನಲ್ಲಿ ಇರೋರು ಅಥವಾ ದೊಡ್ಡ ಹೋಟೆಲ್ಗಳು ಎಲ್ಲರೂ ಕೂಡ ಈಗ ಸೌದೆ. ಸೊ ಇದ್ರ ಬಗ್ಗೆ ಮಾತಾಡಿಸ್ತಾ ಹೋಗೋಣ. ಸೌದೆಯ ಒಂದು ನಿಜ ರೂಪ ಏನು ಅಂತ ಇಲ್ಲಿನ ಒಂದು ಕಸ್ಟಮರ್ ಬಂದಿದ್ದಾರೆ. ಸರ್, ನೀವು ಎಲ್ಲಿಂದ ಬಂದಿದ್ದೀರಿ? ಯಾವ ಹೋಟ್ಲು, ಎಷ್ಟು ಸೌದೆ ಖರೀದಿ ಮಾಡಿದ್ದೀರಿ? ಸರ್, ನಾನು ಆರಾಮ್ ಹೋಟೆಲಿಂದ ಬಂದಿದ್ದೀನಿ. ನಾವು ಇದು 4 ದಿನದಿಂದ ಪ್ರಾಬ್ಲಮ್ ಆಗ್ತಾ ಇದೆ ನನಗೆ ತುಂಬ. ಈಗ ನಾನು 2 ದಿನದಿಂದ 3 ದಿನದಿಂದ ನಾನು ಕಟ್ಟಿಗೆ ಹೋಗ್ತಾ ಇದ್ದೀನಿ ಡೈಲಿ 30 kg ಇಂದ 40 kg. ಆದರೂ ನಮ್ಗೆ ಸಾಲ್ತಾ ಇಲ್ಲ. ಆದರೂ ಇವರು ಅಡ್ಡೆದವರು ಭಾಳ ನಮ್ಗೆ ಸಪೋರ್ಟ್ ಕೊಡ್ತಾ ಇದ್ದಾರೆ. ಬಂದ ಮೇಲೆ ಪಾಪ ಅವ್ರ ರೇಟು ಏಟ್ಸಿಲ್ಲ, ನಮಗೆ ಸೇಮ್ ರೇಟ್ ಕೊಡ್ತಾ ಇದ್ದಾರೆ. ಒಂದು ಕೆಜಿಗೆ 12 ರೂಪಾಯಿ ಕೊಡ್ತಾ ಇದ್ದಾರೆ ನನಗೆ. ನಾನು ಡೈಲಿ 40 kg ಹೋಗ್ತೀನಿ ಸರ್. ಎಷ್ಟು ಖರ್ಚು ಬರ್ಬೋದು ಸರ್ ನಿಮಗೆ LPG ಇದಕ್ಕೆ ಹೋಲಿಕೆ ಮಾಡ್ಕೊಂಡು? ಸರ್, ಇದೇ ಭಾಳ ಕಡಿಮೆ ಸರ್ LPGಗಿಂತ ನಮಗೆ ತುಂಬ. ಆದರೆ ಏನು ಅನಿವಾರ್ಯ ಸರ್, ನಮಗೆ ನಾವು ತಗೊಳ್ಳೇಬೇಕು ಇದು, ಇಲ್ಲಕಂದ್ರೆ ಹೋಟೆಲ್ ನಡೆಯಂಗಿಲ್ಲ. ಆದರೂ ನೀವು ಒಂದು LPG ಅಂದರೆ ಅದೊಂದು ರೀತಿ ಇದು. ಈಗ ಸೌದೆ ಒಲೆಗೆ ರಿಟರ್ನ್ ಆಗಿ ಬಂದರೆ ದೊಡ್ಡ ಕಷ್ಟ ಸರ್. ಸೌದೆ ಒಲೆ ಹೆಂಗೆ ರೆಡಿ ಮಾಡ್ಕೊಂಡಿದ್ದೀರಿ ಸರ್? ಸೌದೆ ಒಲೆಯಿಂದ ನಾವು ಒಂದು ಐರನ್ ಇದು ಮಾಡ್ಕೊಂಡಿದ್ವಿ, ರೆಡಿಮೇಡ್ ತೊಗೊಂಡಿದ್ವಿ. ಅದರಲ್ಲಿ ಏನು ಗೊತ್ತಾ, ಮಿನಿಮಮ್ ಒಂದು 20 kg ಅಂಡಿ ಹಿಡಿಬೋದು ನಾವು. 30-40 kg ಇರಲ್ಲ, ನಾವು ಸ್ವಲ್ಪ ಮಾಡಿ ಇಡ್ತಾ ಇದ್ದೀವಿ. ಎಷ್ಟು ಬೇಕು ಅಷ್ಟೇ ಕೊಡ್ತಾ ಇದ್ವಿ. ಪೂರಿ ಮತ್ತು ವಡೆ ಕೊಡ್ತಾ ಇಲ್ಲ, ಯಾಕಂದರೆ ಅದಕ್ಕೆ ಜಾಸ್ತಿ ಇದು ಬೇಕು. ಹಂಗಾಗಿ ಆಯಿಲ್ ಕುದಿಬೇಕಂದ್ರೆ ಜಾಸ್ತಿ ಇದು ಬೇಕು. ಹಂಗಾಗಿ ನಾವು ಮಿನಿಮಮ್ ಐಟಮ್ಸ್ ಕೊಡ್ತಾ ಇದ್ದೀವಿ ಸರ್. ಇಲ್ಲಿ ಮಾಲೀಕರಿದ್ದಾರೆ. ಏನಮ್ಮ, ಹೆಂಗೈತೆ ರೆಸ್ಪಾನ್ಸು? ಸೌದೆಗೆ ಏನು ಫುಲ್ ಡಿಮ್ಯಾಂಡ್ ಬಂದಿದೆಯಾ? ಹೆಂಗೆ? ಏನ್ ಡಿಮಾಂಡ್ ಇಲ್ರಿ, ಮೊದ್ಲಕ್ಕೆ ಹೆಂಗ್ ಮಾರ್ತೀವಿ ಹಂಗ್ ಮಾರಾಕತ್ತೀವಿ. ಅದಲ್ಲ ಜಾಸ್ತಿ ಬರ್ತಾ ಇದ್ದಾರೆ ಹುಡ್ಕೊಂಡು ಅಂತ. ಅವ್ರ ಬರ್ತಾರ್ರಿ. ಮತ್ತೆ ಕಟ್ಗೆ ಸೌದೆ ಬೇಕಂದ್ರ ಅವ್ರ ಬರ್ತಾರ. ಮತ್ತೆ ಸೌದೆ ಕೊಡಬೇಕಲ್ಲ, ಮತ್ತೆ ಸೌದೆ ಕೊಡ್ಲಿಲ್ಲ ಅಂದ್ರೆ ಹೆಂಗ್ರಿ? ಈಗ ಒಂದು ವಾರದಿಂದ ಪರಿಸ್ಥಿತಿಗೂ ಈ ಪರಿಸ್ಥಿತಿಗೂ ಜಾಸ್ತಿ ಜನ ಬರ್ತದೆ. ಜಾಸ್ತಿ ಜನ ಬರುದೇನ ಅದು ಅಷ್ಟು ಏನು ಇದು ಇಲ್ರಿ. ಬರ್ತಾರ, 1 ಮಣ 2 ಮಣ ಹಂಗ ಹೋಯ್ತಾರ. ಮಣ ಕೊಡ್ತೀರಾ, ಕೆಜಿ ಕೊಡ್ತೀರಾ? KG ಗಟ್ಲೆನೂ ಕೊಡ್ತೀವಿ, ಮಣಕ್ಕೆ ನಾವು ಕಟ್ತೀವಿ. 10 kgಗೆ 120 ರೂಪಾಯಿ. 10 kgಗೆ? ಹಾಂ, 1 kgಗೆ 12 ರೂಪಾಯಿ. 12 ರೂಪಾಯಿ. ಈಗ ಸೌದೆ ಎಲ್ಲಿಂದ ತರ್ತೀರಮ್ಮ? ಮತ್ತೆ ಫಾರೆಸ್ಟರ್ ನಿಮಗೆ ಡಿಪಾರ್ಟ್ಮೆಂಟ್ಲಿಂದ ನಾವು ಇದು ಹಿಡ್ತಿದ್ವಿ, ಟೆಂಡರ್ ಹಿಡಿದು ಡಿಪಾರ್ಟ್ಮೆಂಟ್